ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ ನೋಡಿ. ಮಕಾನ್ ಸಲಾಡು ಅಥವಾ ಚಾಟ್ಸು ಏನು ಬೇಕಿರೋ ತಿಳ್ಕೊಬೋದು. ತುಂಬಾ ಸೂಪರಾಗಿರುತ್ತೆ ಟೇಸ್ಟು ಕೂಡ. ಸೊ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಅಂತ ಸ್ವಲ್ಪ ಕಡಲೆಕಾಯಿ ಬೀಜನ ಡ್ರೈ ಫ್ರೈ ಮಾಡಿಬಿಟ್ಟು ಎತ್ತಿಟ್ಕೋಬೇಕು. ಇನ್ನು ಸ್ವಲ್ಪ ಮಕಾನು, ಹಾಗೆ ಸ್ವಲ್ಪ ಮೆಣಸನ್ನ ಕುಟ್ಕೋಬೇಕು. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊನೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡು ಈ ಮಕಾನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಹಾಗೆ ನೆಕ್ಸ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು 1 ಸ್ಪೂನಷ್ಟು ಅಷ್ಟೇ, ಜಾಸ್ತಿ ಹಾಕ್ತಾರೆ. ಅದು ಸ್ಟೀಲ್ ಪಾತ್ರೆ, ಹಾಗಾಗಿ ಸ್ವಲ್ಪ ಸೀದೋದಂಗೆ ಅನಿಸುತ್ತೆ. ಸ್ವಲ್ಪ ಅರಿಶಿನದ ಪುಡಿ, ಹಾಗೆ ಸ್ವಲ್ಪ ಉಪ್ಪಿನ ಪುಡಿ ಮತ್ತು ಚೂರು ಖಾರದ ಪುಡಿ, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫಸ್ಟು ಈ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ಇದಕ್ಕೆ ಮಕಾನೆಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದು ತುಂಬ ಸಾಫ್ಟ್ ಆದಂಗಿರುತ್ತೆ. ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಇದು ಗರಿಗರಿಯಾಗಿ ಬರುತ್ತೆ. ಕಡಲೆಪುರಿ ರೀತಿ ಬರುತ್ತೆ. ಇದು ಕಮಲದ ಬೀಜ ಅಂತ ಹೇಳ್ತಾರೆ ಕನ್ನಡದಲ್ಲಿ, ಗೊತ್ತಿರುತ್ತೆ ಎಲ್ರಿಗೂ. ಸೊ ತುಂಬಾ ಹೆಲ್ತ್ಗೆ ಬೆನಿಫಿಟ್ಟು. ಮೂಳೆಗಳೆಲ್ಲನೂ ಗಟ್ಟಿ ಮಾಡುತ್ತೆ. ಚಿಕ್ಕ ಮಕ್ಕಳಿಂದ ವಯಸ್ಸಾದವ್ರವರೆಗೂ ಬೆಸ್ಟ್ ಅಂತಲೇ ಹೇಳ್ಬೋದು. ಇವಾಗ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸೇಮ್ ಸ್ವಲ್ಪ ಉಪ್ಪಿನ ಪುಡಿ, ಖಾರದ ಪುಡಿ, ಹಾಗೆ ಚೂರು ಅರಿಶಿನದ ಪುಡಿ ಹಾಕ್ಬಿಟ್ಟು ಹೀಗೆ ಫ್ರೈ ಮಾಡ್ಕೊತಾಯಿನಿ. ನಾನಿಲ್ಲಿ 3 ಮೊಟ್ಟೆನ ಬೇಯಿಸಿ ಇಟ್ಕೊಂಡಿದ್ದೀನಿ. ನೀವೇನಾದ್ರು ಮೊಟ್ಟೆ ತಿನ್ನಲ್ಲ ಅಂತ ಅನ್ನೋರಾದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು. ಸೊ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಂತ ಆ ಮೊಟ್ಟೆನ ಈ ರೀತಿ ಕಟ್ ಮಾಡಿಬಿಟ್ಟು ಈ ರೀತಿ ಎಣ್ಣೆನಲ್ಲೇ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊತಾಯಿದ್ದೀನಿ. ಮಾಮೂಲಿ ನಾವು ಮೊಟ್ಟೆ ಬಿರಿಯಾನಿಗೆಲ್ಲ ಮಾಡ್ತೀವಲ್ಲ, ಆ ರೀತಿ ಮಾಡ್ಕೊತಾಯಿನಿ ನೋಡಿ. ನಿಮಗೆ ಬೇಕು ಅಂದರೆ ಈ ರೀತಿ ಮಾಡ್ಕೋಬೋದು. ನಾವು ತಿನ್ನಲ್ಲ ಅಂದರೆ ಇದನ್ನು ತೆಗೆದುಬಿಡಿ, ಆವಾಗಲೂ ಕೂಡ ಚೆನ್ನಾಗೇ ಬರುತ್ತೆ. ಇವಾಗ ಇದನ್ನೆಲ್ಲನೂ ಎತ್ತಿಟ್ಕೊಂಡ್ಮೇಲೆ ನೋಡಿ, ಇಷ್ಟೇ, ತುಂಬಾ ಸಿಂಪಲ್ಲು. ಸ್ವಲ್ಪ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಬೇಗ ಮಾಡ್ಕೋಬೋದು. ಸೊ ಡಯಟ್ ಮಾಡೋರಿಗೆ, ಟೈಮ್ ಇಲ್ಲ ಅಂತನೋರಿಗೆ, ಲೈಟಾಗಿ ತಿಂತೀವಿ ಅನ್ನೋರಿಗೆಲ್ಲ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಸಿಪ್ಪೆ ತೆಗೆದ್ಬಿಟ್ಟು ಕಡಲೆಕಾಯಿ ಬೀಜನ ಸ್ವಲ್ಪ ಎತ್ತಿ ಇಟ್ಕೊತಾಯಿನಿ. ಒಂದೇ ಸಲಕ್ಕೆ ಎಲ್ಲ ಸಣ್ಣ ಆಗಿಬಿಡ್ತಾರೆ ಅಂತ ಹೇಳಲ್ಲ. ನಾನು ಇವಾಗ ಸ್ವಲ್ಪ ಟ್ರೈ ಮಾಡ್ತಾಯಿನಿ. ಈ ಮೆಣಸನ್ನ ಕುಟ್ಟಿರೋದನ್ನು ಹಾಕ್ತಾಯಿನಿ. ಯಾಕಂದರೆ ನನಗೆ ಆದಷ್ಟು ಫುಡ್ಡಲ್ಲಿ ಕಂಟ್ರೋಲ್ ಮಾಡಬೇಕು, ಮತ್ತು ನಾನು ವಾಕ್ ಅಷ್ಟೇ ಮಾಡ್ಬೋದು. ನನಗೆ ಕಿಡ್ನಿ ಇಶ್ಯೂಸ್ ಇರೋದ್ರಿಂದ ನನಗೆ ಡಾಕ್ಟರ್ಸೇ ಹೇಳಿದ್ದಾರೆ ಎಲ್ಲ ರಿಸ್ಕ್ ಆಗುವಂಥ ಎಕ್ಸಸೈಸ್ ಎಲ್ಲ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅಂತ. ಇವಾಗ ಸ್ವಲ್ಪ ಕೋಸು ಮತ್ತು ಕ್ಯಾರೆಟು, ಸೌತೆಕಾಯಿನ ತುರಿದಿಟ್ಕೊಂಡಿದ್ನಲ್ಲ, ಇದನ್ನು ಸ್ವಲ್ಪ ಸೇರಿಸ್ತಾಯಿದ್ದೀನಿ. ಯಾಕಂದರೆ ಹೊಟ್ಟೆ ಭಾಗದಲ್ಲಿ ಚೆನ್ನಾಗಿ ಎಕ್ಸಸೈಸ್ ಮಾಡಿದ್ರೆ ಹೊಟ್ಟೆ ಬೇಗ ಕರಗುತ್ತೆ. ಆದರೆ ನನಗೆ ಆ ಥರ ಮಾಡಲಿಕ್ಕಾಗಲ್ಲ, ಪೇಯ್ನ್ ಬಂದುಬಿಡುತ್ತೆ. ಸೊ ಒಂದೋಗಿ ಇನ್ನೊಂದು ಆಗಬಾರ್ದಲ್ವ, ಜಸ್ಟ್ ಹಾಗಾಗಿ ನಾನು ವಾಕ್ ಅಷ್ಟೇ ಮಾಡೋದಕ್ಕಾಗೋದು, ಬೇರೆ ಎಲ್ಲ ಮಾಡಲಿಕ್ಕಾಗಲ್ಲ. ಸೊ ಇವಾಗ ಇದನ್ನು ಹಾಕ್ಬಿಟ್ಟು ಎಷ್ಟು ಬೇಕಷ್ಟು ಹಾಕ್ಕೋಬೋದು ನಿಮ್ಮ ಅಳತೆಗೆ ತಕ್ಕ ಹಾಗೆ. ನಾನಿಲ್ಲಿ 3 ಜನಕ್ಕೆ ಮಾಡ್ತಾಯಿದ್ದೀನಿ. ನನಗೆ, ನನ್ನ ಹಸ್ಬೆಂಡ್ಗೆ, ನನ್ನ ಮಗನಿಗೆ. ಬೆಳಗಿನ ಬ್ರೇಕ್ಫಾಸ್ಟ್ ಬದಲು ಇದು ಮಾಡ್ತಾಯಿರೋದು. ತಾಳಿಂಬೆ ಹಣ್ಣು ಹಿಡ್ದಿಟ್ಟಿದೆ, ಅದನ್ನು ಹಾಕು ಅಂತವ್ರೆ ನನ್ನ ಮಗ. ಬೇಡ, ಚೆನ್ನಾಗಾಗಲ್ಲ ಅಂತ ಹೇಳಿದೆ. ಇವಾಗ ಸ್ವಲ್ಪ ಟೊಮೊಟೊ ಹಣ್ಣನ್ನು ಸೇರಿಸ್ತಾಯಿದ್ದೀನಿ. ಸೊ ಈ ರೀತಿ ಆದಷ್ಟು ನಾವು ಫುಡ್ಡಲ್ಲಿ ಕಂಟ್ರೋಲ್ ಮಾಡಿದ್ರೆ ತುಂಬಾ ಬೇಗ ಸ್ವಲ್ಪ ವೆಯ್ಟ್ ಕಡಿಮೆ ಆಗುತ್ತೆ. ಏನೇ ವರ್ಕೌಟ್ ಎಲ್ಲ ಮಾಡಿದ್ರೂ ಫುಡ್ಡು ಅದು ಕೂಡ ಪೋಷನ್ ಕಂಟ್ರೋಲು ಮತ್ತು ಈ ಥರ ಫುಡ್ ಕಂಟ್ರೋಲು ಕೂಡ ತುಂಬಾ ಇಂಪಾರ್ಟೆಂಟು. ಇವಾಗ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ಈ ರೀತಿ ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಆವಾಗಿನ ತಕ್ಷಣವೇ ತಿಂದರೆ ಚೆನ್ನಾಗಿರುತ್ತೆ. ಈ ರೀತಿ ಮಕಾನೆಲ್ಲ ಹಾಕ್ಕೊಂಡು ಇವಾಗ ಸ್ವಲ್ಪ ಉಪ್ಪಿನ ಪುಡಿನ ಸೇರಿಸ್ತಾಯಿದ್ದೀನಿ ನೋಡಿ. ಇದರಲ್ಲಿ ಯಾವುದೇ ಥರ ಜಾಸ್ತಿ ಎಣ್ಣೆ, ಬೆಣ್ಣೆ, ತುಪ್ಪ ಆ ಥರ ಎಲ್ಲ ಏನೂ ಇಲ್ಲ. ಮಸಾಲೆ ಐಟಮ್ಸ್ ಎಲ್ಲ ಏನೂ ಇಲ್ಲ. ಲೈಟಾಗಿ ಮಾಡ್ಕೋಬೋದು. ಸೊ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ನಾನು ಹೇಳಿದ ಹಾಗೆ ಇದ್ರ ಜೊತೆಯಲ್ಲಿ ಯಾರೆಲ್ಲ ವರ್ಕೌಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರೆಲ್ಲ ಆದಷ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ವರ್ಕೌಟ್ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡ್ತಾಯಿದ್ದೀನಿ. ಇದಕ್ಕೆ ನಾನು ಮೆಣಸಿನ ಪುಡಿ ಕೂಡ ಹಾಕಿದ್ದೀನಿ, ಚೆನ್ನಾಗಿರುತ್ತೆ. ಚಾಟ್ ಮಸಾಲ ಕೂಡ ಹಾಕಿದ್ದೀನಿ, ಅದು ಮಿಸ್ ಆಗಿದೆ. ಈ ಕಡಲೆಕಾಯಿ ಬೀಜನ ಸ್ವಲ್ಪ ಕುಟ್ಬಿಟ್ಟು ಕೂಡ ಹಾಕ್ತಾಯಿದ್ದೀನಿ. ನಾನು ಹೇಳಿದ ಹಾಗೆ ನಿಮ್ಮ ಒಂದು ಬಾಡಿ ಕೆಪಾಸಿಟಿ ಎಷ್ಟು ಬೇಕೋ ಅಷ್ಟು ವರ್ಕೌಟ್ನ ಮಾಡ್ಕೋಬೋದು. ಯೋಗ ಮಾಡ್ಕೋಬೋದು, ವ್ಯಾಯಾಮ ಮಾಡ್ಕೋಬೋದು, ವಾಕಿಂಗ್ ಮಾಡ್ಕೋಬೋದು. ಈ ಥರ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು. ಅವಾಗ ಬೇಗ ವೆಯ್ಟ್ ಅಂತೂ ಇಳಿಯುತ್ತೆ. ನನಗೆ ಆಲ್ರೆಡಿ ನಾನು 2 ಇಯರ್ಸಿಂದ ಜಸ್ಟ್ 1-2 ದಿನ ಕೂಡ ನಾನು ವಾಕ್ ಹೋಗಿಲ್ಲ. ಸೊ ಇನ್ಮೇಲೆ ಮಾಡಬೇಕು. ಯಾಕಂದರೆ ಹೆಲ್ತ್ ಇಶ್ಯೂಸ್ ಇರಬೇಕಾದ್ರೆ ಜಾಸ್ತಿ ನಾವು ಇನ್ನೇನೋ ಮಾಡ್ಲಿಕ್ಕೆ ಹೋದರೆ ಅದು ತುಂಬ ಇನ್ನೇನೋ ಆಗಿಬಿಡುತ್ತೆ. ಜಾಸ್ತಿ ನಾನು 2 ವರ್ಷದಿಂದ ಮಲಗಿರೋ ಅಂಥದ್ದೇ ಆಗಿರೋದು. ಕೆಲಸ ಮಾಡು, ನೀನು ಮಲ್ಕೋ, ಕೆಲಸ ಮಾಡು, ನೀನು ಮಲ್ಕೋ, ಇದೇ ಆಗಿಬಿಟ್ಟಿದೆ ನನಗೆ. ಹಾಗಾಗಿ ಇನ್ಮೇಲೆ ಸ್ವಲ್ಪದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒಂದೇ ಸಲ ಆಗಲ್ಲ. ಫಸ್ಟು ಒಂದು ಸಲ ಮಾಡಿ 1 ವಾರ ಮಾಡಿದೆ, ಆಮೇಲೆ ಬಿಟ್ಬಿಟ್ಟೆ.
ಆಗ್ತಿರ್ಲಿಲ್ಲ, ಯಾಕೋ ಪೇಯ್ನ್ ಬಂದಂಗೆ ಅಂತ ಅನ್ನಿಸ್ತಾ ಇತ್ತು. ವಾಕು ಆಗ್ತಾ ಇರಲಿಲ್ಲ. ಈ ಥರ ಎಲ್ಲ ಸಲಾಡೆಲ್ಲ ತಿಂದರೆ ಬೇಗ ಹಸಿವಾಗ್ತಿತ್ತು, ಸುಸ್ತು ಸಂಕಟ ಆದಂಗೆ ಆಗ್ತಾಯಿತ್ತು. ಹಾಗಾಗಿ ಬಿಟ್ಬಿಟ್ಟಿದೆ. ಇವಾಗ ಪರವಾಗಿಲ್ಲ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಬಾಡಿನೂ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಕೋಬೇಕು. ಯಾರೋ ಸಣ್ಣ ಇದ್ದಾರೆ, ಇನ್ಯಾರೋ ದಪ್ಪ ಇದ್ದಾರೆ ಅಂತ ಅಂದ್ಬಿಟ್ಟು ಅಂತ ನಾವು ಏನೆಲ್ಲ ಟ್ರೈ ಮಾಡಿ ಅವಾಂತರಗಳನ್ನ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಸಣ್ಣ ದಪ್ಪ ಸೆಕೆಂಡ್ರಿ ಆದ್ರೂ ನಮ್ಮ ಹೆಲ್ತು ನಮಗದು ಫಸ್ಟ್ ಆಗುತ್ತೆ. ಯಾಕಂದರೆ ನಾವು ಮಲ್ಕೊಂಡ್ರೆ ನಮಗೆ ಮಾಡ್ಕೊಡೋರು ಬೇಕಲ್ಲ ಮೇಯ್ನು. ಈಗ ಮನೆಯಲ್ಲಿ ಯಾರೇ ಮಲ್ಕೊಂಡ್ರು ನಾವು ನೋಡ್ಕೋತೀವಿ, ನಾವು ಮಲ್ಕೊಂಡಾಗ ನಮ್ಮನ್ನು ನೋಡ್ಕೊಳ್ಳೋರು ಒಬ್ಬರು ಬೇಕಲ್ವಾ. ಸೊ ಇವಾಗ ಅದ್ರ ಮೇಲ್ಗಡೆಗೆ ಈ ರೀತಿ ಮೊಟ್ಟೆ ಪೀಸಸ್ನ ಹಾಕಿ ನಾನು ಸರ್ವ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ನೀವು ಟ್ರೈ ಮಾಡಿದಿರಾ ಅಂತ ಕಮೆಂಟ್ ಮಾಡಿ. ಟ್ರೈ ಮಾಡಿಲ್ಲ ಅಂದರೆ ಈ ರೀತಿ ಒಂದ್ಸಲ ಕಮೆಂಟ್ ಮಾಡಿ. ಸೊ ಹೇಗೆ ಅನ್ನಿಸ್ತು? ಥ್ಯಾಂಕ್ ಯು.